ನಮಸ್ಕಾರ. ಗಣತಿ ಕಾರ್ಯದ ಅಂತಿಮ ಮತ್ತು ಅಷ್ಟೇ ಮುಖ್ಯವಾದ ಹಂತದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿವರಣೆ ಗಣತಿದಾರರಿಗೆ ತಮ್ಮ ಕೆಲಸವನ್ನು ಸರಾಗವಾಗಿ ಪೂರ್ಣಗೊಳಿಸಲು ಖಂಡಿತವಾಗಿಯೂ ಸಹಾಯ ಮಾಡಲಿದೆ. ಸರಿ, ಹಾಗಿದ್ರೆ ಇವತ್ತು ನಾವು ಗಮನಿಸಬೇಕಾದ ವಿಷಯಗಳು ಹೀಗಿವೆ. 1. ಅಂತಿಮ ಹಂತ ಯಾಕೆ ಮುಖ್ಯ. 2. ಆಪ್ ಸಬ್ಮಿಷನ್ ಹೇಗೆ ಮಾಡೋದು. 3. ದೃಢೀಕರಣ ಪತ್ರ. 4. ನಕ್ಷೆಯ ಪ್ರತಿಗಳು. ಮತ್ತು ಕೊನೆಯದಾಗಿ ಒಂದು ಫೈನಲ್ ಚೆಕ್ಲಿಸ್ಟ್. ಎಲ್ಲ ಕ್ಷೇತ್ರ ಕಾರ್ಯ ಈಗ ಮುಗಿದಿದೆ ಅಂತಾಯ್ತು. ಆದರೆ ಇಷ್ಟು ದಿನಪಟ್ಟ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗಬೇಕು ಅಂದ್ರೆ ಅದು ಈ ಕೊನೆಯ ಹಂತವನ್ನ ನಾವು ಎಷ್ಟು ಅಚ್ಚುಕಟ್ಟಾಗಿ ಮುಗಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಅಂದ್ರೆ ಇದನ್ನ ಕೇವಲ ಪೇಪರ್ ವರ್ಕ್ ಅಂತ ಅನ್ಕೊಳ್ಬಾರ್ದು. ನಾವು ಮಾಡಿದ ಕೆಲ್ಸ ದೇಶದ ಭವಿಷ್ಯದ ಯೋಜನೆಗಳಿಗೆ ಆಧಾರ ಆಗುತ್ತೆ ಅಲ್ವಾ. ಹಾಗಾಗಿ ಈ ಕೊನೆಯ ಹಂತ ಬಹಳ ನಿರ್ಣಾಯಕ. ಮೊದಲನೇದಾಗಿ ನಾವು ಮಾಡಬೇಕಾದ ಕೆಲಸ ಅಂದ್ರೆ ಗಣತಿ ಆ್ಯಪ್ನಲ್ಲಿ ಫೈನಲ್ ಸಬ್ಮಿಷನ್ ಮಾಡೋದು. ಅದರ ಬಗ್ಗೆ ನೋಡೋಣ ಬನ್ನಿ. ಬೇರೆ ಏನು ಮಾಡೋಕ್ ಮುಂಚೆ ನಾವು ಸಂಗ್ರಹಿಸಿದ ಪ್ರತಿಯೊಂದು ಡೇಟಾ ಕೂಡ ಸೆಂಟ್ರಲ್ ಸರ್ವರ್ಗೆ ಸರಿಯಾಗಿ ಸಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ಮೊದಲ ಹೆಜ್ಜೆ. ಈ ಪ್ರೋಸೆಸ್ ತುಂಬಾ ಸರಳವಾಗಿದೆ. ಮೊದಲು ಆ್ಯಪ್ನಲ್ಲಿ ಫೈನಲ್ ಸಬ್ಮಿಷನ್ ಅಂತ ಇರೋ ಆಪ್ಷನ್ಗೆ ಹೋಗಬೇಕು. ಅಲ್ಲಿ ಸ್ಕ್ರೀನ್ ಮೇಲೆ ಬರೋ ಚೆಕ್ಲಿಸ್ಟನ್ನ ಸರಿಯಾಗಿ ನೋಡಿ ಆಮೇಲೆ ಕಡೆದಾಗಿ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಬೇಕು. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಒಮ್ಮೆ ಸಬ್ಮಿಟ್ ಬಟನ್ ಒತ್ತಿದ ಮೇಲೆ ಮತ್ತೆ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಇದು ಫೈನಲ್. ಅದಕ್ಕಾಗಿಯೇ ಪ್ರತಿಯೊಂದನ್ನು 2 ಸಾರಿ ಚೆಕ್ ಮಾಡೋದು ತುಂಬಾನೇ ಅವಶ್ಯಕ. ಸರಿ, ಆ್ಯಪ್ ಕೆಲಸ ಮುಗೀತು. ಈಗ ದೃಢೀಕರಣ ಪತ್ರ ಅಂದ್ರೆ ಕನ್ಫರ್ಮೇಷನ್ ಲೆಟರ್ ಬಗ್ಗೆ ನೋಡೋಣ. ಇದು ನಾವು ನಮ್ಮ ಕೆಲಸವನ್ನ ಮುಗಿಸಿದೀವಿ ಅನ್ನೋದಕ್ಕೆ ಇರೋ ಅಧಿಕೃತ ದಾಖಲೆ. ಸರಳವಾಗಿ ಹೇಳೋದಾದ್ರೆ ಈ ಪತ್ರವು ಗಣತಿದಾರರು ಮತ್ತು ಮೇಲ್ವಿಚಾರಕರು ಇಬ್ಬರೂ ಸಹಿ ಮಾಡಿದ ಮೇಲೆ ಕೊಟ್ಟಿದ್ದ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಅನ್ನೋದಕ್ಕೆ ಒಂದು ಅಧಿಕೃತ ಪುರಾವೆಯಾಗಿರುತ್ತೆ. ಇದನ್ನ ಸಲ್ಲಿಸೋಕ್ ಮುಂಚೆ ಇದರಲ್ಲಿರೋ ಎಲ್ಲಾ ವಿವರಗಳನ್ನ ಅಂದ್ರೆ ಪೂರ್ಣ ಹೆಸರು, ಐಡಿ, ಯಾವ್ಯಾವ ಬ್ಲಾಕ್ ಮುಗಿಸಿದೀವಿ, ಆ್ಯಪ್ ಸಬ್ಮಿಟ್ ಮಾಡಿದ ದಿನಾಂಕ, ಹೀಗೆ ಎಲ್ಲವನ್ನೂ ಸರಿಯಾಗಿ ತುಂಬಿದೀವಾ ಅಂತ ಖಚಿತಪಡಿಸ್ಕೊಳ್ಬೇಕು. ಮುಂದೆ ಬರೋದು ಲೇಔಟ್ ಮ್ಯಾಪ್ಗಳು ಅಂದ್ರೆ ವಿನ್ಯಾಸ ನಕ್ಷೆಗಳು. ಇಲ್ಲಿ ನಾವು ಎಷ್ಟು ಕಾಪಿ ಕೊಡಬೇಕು ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಈ 2 ಅನ್ನೋ ಸಂಖ್ಯೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕನಿಷ್ಠ 2 ಪ್ರತಿಗಳನ್ನ ಅಧಿಕೃತ ದಾಖಲೆಗಾಗಿ ನಾವು ಸಲ್ಲಿಸಲೇಬೇಕಾಗತ್ತೆ. ನೋಡಿ, ಇದು ತುಂಬಾನೇ ಸಿಂಪಲ್. 2 ಕಾಪಿಗಳನ್ನಂತೂ ಕೊಡ್ಲೇಬೇಕು. ಅದು ಆಫೀಸ್ ಸಬ್ಮಿಷನ್ಗೆ. ಒಂದು ವೇಳೆ ನಮ್ಮ ರೆಕಾರ್ಡ್ಗೆ 1 ಕಾಪಿ ಬೇಕು ಅಂತ ಅನ್ಸಿದ್ರೆ ಆಗ ಒಟ್ಟು 3 ಕಾಪಿಗಳನ್ನ ರೆಡಿ ಮಾಡ್ಕೋಬೇಕು ಅಷ್ಟೇ. ಇನ್ನು ಈ ನಕ್ಷೆಗಳು ಹೇಗಿರಬೇಕು ಅಂದ್ರೆ ಬಾರ್ಡರ್ಗಳು ಕ್ಲಿಯರ್ ಆಗಿ ಕಾಣಬೇಕು, ಮುಖ್ಯವಾದ ಲ್ಯಾಂಡ್ಮಾರ್ಕ್ಗಳನ್ನು ಗುರುತಿಸಿರಬೇಕು, ಮತ್ತೆ ಬ್ಲಾಕ್ ನಂಬರನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಆಗ ಮುಂದಿನ ಪ್ರಕ್ರಿಯೆಗೆ ಸುಲಭ ಆಗುತ್ತೆ. ಸರಿ, ಎಲ್ಲವೂ ಮುಗಿಯೋ ಹಂತಕ್ಕೆ ಬಂತು. ಈಗ ಕೊನೆಯದಾಗಿ ಯಾವ ವಸ್ತು ಮಿಸ್ ಆಗ್ಬಾರ್ದು ಅಂತ ಎಲ್ಲವನ್ನೂ ಸೇರಿಸಿ ಒಂದು ಫೈನಲ್ ಚೆಕ್ಲಿಸ್ಟ್ ನೋಡೋಣ. ಈ ಟೇಬಲ್ ಒಂದ್ ರೀತಿ ನಮ್ಮ ಕೊನೆಯ ರಿಮೈಂಡರ್ ಇದ್ದ ಹಾಗೆ. ನಮ್ಮ ದಾಖಲೆಗಳನ್ನು ಹಸ್ತಾಂತರಿಸೋ ಮುಂಚೆ ಆ್ಯಪ್ ಸಬ್ಮಿಟ್ ಆಗಿದೆಯಾ, ಕನ್ಫರ್ಮೇಷನ್ ಲೆಟರ್ ಸೈನ್ ಆಗಿದೆಯಾ ಮತ್ತು 2 ಮ್ಯಾಪ್ ಕಾಪಿಗಳು ರೆಡಿ ಇದೆಯಾ ಅಂತ ಖಚಿತಪಡಿಸ್ಕೊಂಡ್ರೆ ನಮ್ಮ ಕೆಲಸ ಮುಗಿದಂತೆ. ನಾವು ಮಾಡುವ ಪ್ರತಿಯೊಂದು ನಿಖರವಾದ ಸಲ್ಲಿಕೆಯೂ ದೇಶದ ಅಭಿವೃದ್ಧಿಗೆ ಮತ್ತು ಯೋಜನೆಗಳಿಗೆ ಒಂದು ಭದ್ರ ಬುನಾದಿ ಆಗತ್ತೆ ಅನ್ನೋದನ್ನ ಯಾವತ್ತೂ ಮರಿಬಾರದು. ಧನ್ಯವಾದಗಳು. ನಮ್ಮ ಹಕ್ಕು ನಮ್ಮದೇ ಇದು, ಸಹಕರಿಸಿ ದೇಶ ಬೆಳೆಸಿ.